ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾಳೆಗೆ ಶಿಕ್ಷೆಯ ಪ್ರಮಾಣ ಆದೇಶವನ್ನು ಮುಂದೂಡಲಾಗಿದೆ. ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾಳೆಗೆ ಶಿಕ್ಷೆಗೆ ಪ್ರಮಾಣವನ್ನ ಆದೇಶವನ್ನ ಮುಂದೂಡಿಕೆ ಮಾಡಲಾಗಿದೆ. ಆದೇಶವನ್ನ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್. ಕೈ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಅಪರಾಧಿಗಳಿಗೆ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಎಲ್ಲ ವಕೀಲರ ಹೇಳಿಕೆಯನ್ನ ದಾಖಲಿಸಿಕೊಂಡು ನಾಳೆ ಶಿಕ್ಷೆಯ ಪ್ರಮಾಣದ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಅಪರಾಧಿಗಳೊಂದಿಗೆ ಮಾತನಾಡಲು ಬಿಡ್ತಾ ಇಲ್ಲ, ಕುಟುಂಬದವರು ಮಾತಾಡಲು ಪೊಲೀಸರು ಬಿಡ್ತಾ ಇಲ್ಲ ಎನ್ನುವಂತಹ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ ಅಪರಾಧಿಗಳು ಹಾಗೆ ಅಪರಾಧಿಗಳ ಕುಟುಂಬಸ್ಥರು. ಪೊಲೀಸರಿಗೆ ಸೂಚನೆ ನೀಡಲು ವಕೀಲರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಾನೂನಿನಂತೆ ಅವಕಾಶ ನೀಡಲು ಕೋರ್ಟ್ ಸೂಚನೆಯನ್ನ ಕೂಡ ನೀಡಿದೆ. ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಶಿಕ್ಷೆಯ ಪ್ರಮಾಣ ಆದೇಶ ಹೊರಬರಲಾಗ್ತಾ ಇತ್ತು. ಆದರೆ ಈ ಒಂದು ಶಿಕ್ಷೆಯ ಪ್ರಮಾಣದ ಆದೇಶವನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದಂತಹ ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ನಾಳೆ ಪ್ರಕಟಣೆ ಮಾಡಲಾಗ್ತಾ ಇದೆ. ಎಲ್ಲಾ ವಕೀಲರ ಹೇಳಿಕೆಯನ್ನ ಈಗಾಗಲೇ ದಾಖಲಿಸಿಕೊಂಡಿದೆ. ನಾಳೆಯ ಶಿಕ್ಷೆಯ ಪ್ರಮಾಣ ತೀರ್ಪು ಕಾಯ್ದಿರಿಸಿದಂತಹ ಕೋರ್ಟ್ ಅಪರಾಧಿಗಳೊಂದಿಗೆ ಕುಟುಂಬದವರು ಮಾತನಾಡೋಕೆ ಅವಕಾಶವನ್ನ ಕೂಡ ನೀಡಿ ಕಾನೂನಿನಂತೆ ಎನ್ನುವಂತಹ ಸೂಚನೆಯನ್ನ ಕೂಡ ಪೊಲೀಸರಿಗೆ ಇಲ್ಲಿ ಕೋರ್ಟ್ ಸೂಚನೆಯನ್ನ ನೀಡಿದೆ. ಕುಲಕರ್ಣಿಗೆ ಗಲ್ಲು ಶಿಕ್ಷೆಯೋ ಅಥವಾ ಜೀವಾವಧಿಯೋ ಗಲ್ಲು ಶಿಕ್ಷೆ ವಿಧಿಸುವಂತೆ ಕೋರ್ಟ್ಗೆ ಸಿಬಿಐ ಮನವಿಯನ್ನ ಕೂಡ ಮಾಡಿದೆ. ಆದರೆ ಎಎಸ್ಜಿ ಜೀವಿತಾವಧಿ ಜೈಲು ಕೋರಿದ್ದಾರೆ. ಗಲ್ಲು ಶಿಕ್ಷೆಗೆ ಬದಲು ಕ್ಷಮೆಯಿಲ್ಲದ ಜೀವಿತಾವಧಿ ಜೈಲು. ಸದ್ಯ ಸಿಬಿಐ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಜಡ್ಜ್. ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನಿನ ಭಟ್ ಅವರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆಯಾಗುತ್ತಾ ಅಥವಾ ಜೀವಾವಧಿ ಶಿಕ್ಷೆಯಾಗುತ್ತಾ ಎನ್ನುವಂತಹ ಕಾತುರತೆ ಇರುವಂತದ್ದು. ಇನ್ನು ಗಲ್ಲು ಶಿಕ್ಷೆ ವಿಧಿಸುವಂತೆ ಕೋರ್ಟ್ಗೆ ಸಿಬಿಐ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಿದೆ. ಆದರೆ ಎಎಸ್ಜಿ ಜೀವಿತಾವಧಿ ಜೈಲನ್ನ ಕೂಡ ಕೋರಿದ್ದಾರೆ. ನೋಡಿ, ಗಲ್ಲು ಶಿಕ್ಷೆಗೆ ಬದಲು ಕ್ಷಮೆಯಿಲ್ಲದಂತಹ ಜೀವಿತಾವಧಿ ಶಿಕ್ಷೆಯನ್ನ ಕೊಡಿ. ಇನ್ನು ಸದ್ಯ ಸಿಬಿಐ ಹೇಳಿಕೆಯನ್ನ ದಾಖಲಿಸಿಕೊಂಡಿರತಕ್ಕಂಥ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ಕುರಿತಂತೆ ನಾಳೆ ತೀರ್ಪನ್ನ ಪ್ರಕಟಣೆ ಮಾಡಲಿದ್ದಾರೆ. ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ಗೆ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು. ನಾಳೆ ಯಾರ್ಯಾರ ಅಪರಾಧ ಎಷ್ಟರ ಮಟ್ಟಿಗೆ ಇದೆ, ಈ ಒಂದು ಕೊಲೆ ಕೇಸ್ನಲ್ಲಿ ಯಾರ ಪಾತ್ರ ಏನಿದೆ ಅನ್ನೋದರ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಾಗುತ್ತೆ ಪ್ರತ್ಯೇಕವಾಗಿ. ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಇಂದಿನಿಂದ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಸದ್ಯಕ್ಕೆ ಕೋರ್ಟ್ ಮುಂದೆ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ನೀಡಿದ್ದಾರೆ. ನಾನು 27 ವರ್ಷದಿಂದ ರಾಜಕೀಯದಲ್ಲಿ ಸಕ್ರಿಯನಾಗಿದ್ದೇನೆ, ಯಾರಿಗೂ ನೋವನ್ನ ಮಾಡಿಲ್ಲ ಅಂತ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯ ಕಾರಣಕ್ಕೆ ನನ್ನ ವಿರುದ್ಧ ಕೇಸ್ ಹಾಕಿದ್ದಾರೆ. ಮದುವೆ ವಯಸ್ಸಿನ 2 ಹೆಣ್ಣು ಮಕ್ಕಳಿದ್ದಾರೆ ನನಗೆ, ಇನ್ನೊಬ್ಬ ಚಿಕ್ಕ ಮಗನಿದ್ದಾನೆ ಅಂತ ಕುಲಕರ್ಣಿಯವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾನು ಪಾರ್ಲಿಮೆಂಟ್ ಚುನಾವಣೆಗೂ ಸಹ ಸ್ಪರ್ಧೆಯನ್ನ ಮಾಡಿದ್ದೆ ಎಂದಿದ್ದಾರೆ ಕೋರ್ಟ್ ಮುಂದೆ. ನೋಡಿ, ಸತತವಾಗಿ 10 ವರ್ಷಗಳಿಂದ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ತನಿಖೆಯನ್ನ ಕೂಡ ಕೈಗೊಂಡಿರುವಂಥದ್ದು. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ನಂತರ ಇದೀಗ ಪರಪ್ಪನ ಅಗ್ರಹಾರದಲ್ಲಿ 1 ದಿನ ಕಳೆದ ಮೇಲೆ ಇದೀಗ ಕೋರ್ಟ್ ಮುಂದೆ ವಿನಯ್ ಕುಲಕರ್ಣಿ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ನಾನು ಒಂದಲ್ಲ ಎರಡಲ್ಲ 27 ವರ್ಷದಿಂದ ಕೂಡ ಈ ರಾಜಕೀಯದಲ್ಲಿ ಸಕ್ರಿಯನಾಗಿದ್ದೇನೆ, ಯಾರಿಗೂ ಕೂಡ ನೋವನ್ನ ಉಂಟು ಮಾಡಿಲ್ಲ. ರಾಜಕೀಯ ಕಾರಣಕ್ಕೆ ನನ್ನ ವಿರುದ್ಧ ಕೇಸ್ ಹಾಕಿದ್ದಾರೆ ಎನ್ನುವಂತಹ
ಹೇಳಿಕೆಯನ್ನ ನೀಡಿದ್ದಾರೆ ಕೋರ್ಟ್ ಮುಂದೆ. ಇನ್ನು ಮದುವೆ ವಯಸ್ಸಿನ ಇಬ್ಬರು ಹೆಣ್ಮಕ್ಳಿದ್ದಾರೆ, ಇನ್ನೊಬ್ಬ ಚಿಕ್ಕ ಮಗ ಇದ್ದಾನೆ ಅಂತ ವಿನಯ್ ಕುಲಕರ್ಣಿಯವರು ಕೋರ್ಟ್ ಮುಂದೆ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿರುವಂಥದ್ದು. ನಾನು ಪಾರ್ಲಿಮೆಂಟ್ ಚುನಾವಣೆಗೂ ಸಹ ಸ್ಪರ್ಧೆಯನ್ನು ಮಾಡಿದ್ದೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದೀಗ ಒಂದು ಎಮೋಷನಲ್ ಕಂಟೆಂಟ್ ಅನ್ನ ಕೋರ್ಟ್ ಮುಂದೆ ಇಡ್ತಾ ಇರುವಂಥದ್ದು ವಿನಯ್ ಕುಲಕರ್ಣಿ ಅವರು. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಹೇಗೆ ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸಂಜಯ್? ಕವ್ಯ, ಏನಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಎಲ್ಲಾ ಆರೋಪಿಗಳು ಅಂದ್ರೆ 21 ಆರೋಪಿಗಳಲ್ಲಿ 17 ಆರೋಪಿಗಳಿಗೆ ಒಂದು ದೋಷಿ ಅಂತ ಹೇಳಿ ಒಂದು ಆದೇಶವನ್ನ ಕೋರ್ಟ್ ಹೊರಡಿಸಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅಂದ್ರೆ ಎಲ್ಲಾ ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಹಾಜರುಪಡಿಸಿ ಅವರ ಒಂದು ಮಾತುಗಳೇನಿದೆ ಅದನ್ನ ನ್ಯಾಯಾಧೀಶರು ಕೇಳ್ಬೇಕಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಆರೋಪಿಗಳನ್ನೆಲ್ಲಾನು ಕೂಡ ಆ ಒಂದು ಕೋರ್ಟಿಗೆ ಹಾಜರನ್ನ ಪಡಿಸಲಾಯ್ತು. ಅದ್ರ ಜೊತೆಗೆ ಅವರ ಒಂದಿಷ್ಟು ಅಭಿಪ್ರಾಯಗಳು ಅಂದ್ರೆ ಈಗ ನಿಮ್ಗೆ ಶಿಕ್ಷೆ ಆಗ್ತಾ ಇದೆ ಮತ್ತೆ ದೋಷಿ ನಿಮ್ಮ ಒಂದು ಆರೋಪ ಒಂದು ಬೆಳಕಿಗೆ ಬಂದಿರುವಂತದ್ದು ಮತ್ತೆ ನಿರೂಪಾಗಿರುವಂತ ಅಂದ್ರೆ ನೀವು ಮಾಡಿರುವ ತಪ್ಪು ಸಾಕ್ಷಿ ಸಮೇತವಾಗಿ ಸಿಕ್ಕಿರುವಂತದ್ದು. ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನಿಸಿಕೆ ಅಂದ್ರೆ ನಿಮ್ಮ ಹೇಳಿಕೆ ಏನು ಅಂತ ಕೇಳುವಂತ ಕೆಲಸವನ್ನ ಆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಮಾಡಿದಂತದ್ದು. ಈ ಒಂದು ಏನು ಕೇಳಿದಂತ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ಕೂಡ ಅವರವರ ಒಂದು ಸಮಸ್ಯೆಗಳನ್ನ ಅಂದ್ರೆ ನಮ್ಮ ಮನೆಯಲ್ಲಿ ವೃದ್ಧರಿದ್ದಾರೆ ಮತ್ತೆ ಏನು ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ ಮತ್ತೆ ನಮ್ಮ ಒಂದಿಷ್ಟು ವ್ಯವಹಾರಗಳಿದೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ. ನೀವು ಕನಿಷ್ಠ ಅಂದ್ರೆ ಗರಿಷ್ಠ ಏನು ಒಂದು ಇದನ್ನ ಕೊಡ್ಲಾಗುತ್ತೆ ಅಂದ್ರೆ ಆ ಒಂದು ಪ್ರಮಾಣದಲ್ಲಿ ಒಂದಿಷ್ಟು ಶಿಕ್ಷೆಯನ್ನ ಕೊಡ್ಲಾಗುತ್ತೆ. ಆ ಶಿಕ್ಷೆಯನ್ನ ಒಂದಿಷ್ಟು ಕಡಿಮೆ ಮಾಡಿ ಅಂತ ಹೇಳಿ ಒಂದಿಷ್ಟು ಬೇಡಿಕೆಯನ್ನ ಮನವಿಯನ್ನ ಇಟ್ಟಿದ್ದಂಥದ್ದು. ಆ ಒಂದು ಶಿಕ್ಷೆಯನ್ನ ಕಡಿಮೆ ಮಾಡ್ಲಿಕ್ಕೆ ಏನೆಲ್ಲ ಕಾರಣವನ್ನ ಕೊಡ್ಬೇಕು ಅದ್ರ ನಿಟ್ಟಿನಲ್ಲಿ ಕಾರಣವನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಏನು ಈ ಪ್ರಕರಣದಲ್ಲಿ ಏನು ಭಾಗಿಯಾಗಿರುವಂತಹ ಆರೋಪಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಏನು ಕುಲಕರ್ಣಿ ಅವ್ರದ್ದು ಅಂದ್ರೆ ವಿನಯ್ ಕುಲಕರ್ಣಿ ಅವರ ಒಂದಿಷ್ಟು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅವರನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಅಂದ್ರೆ ನಾನು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ, ನನ್ನ ಮನೆಯ ಬ್ಯಾಕ್ ಗ್ರೌಂಡ್ ಏನಿದೆ ಅವರು ಕೂಡ ಅದೇ ರೀತಿಯಲ್ಲಿ ಆ ಒಂದು ಧಾರವಾಡ ಏನು ಕ್ಷೇತ್ರ ಇದೆ ಅಲ್ಲಿ ನಾನು ಸಾಕಷ್ಟು ಹೆಸರನ್ನ ಮಾಡಿದೀವಿ ಮತ್ತೆ ನಮ್ಮದೇ ಆದಂತಹ ಮರ್ಯಾದೆ ಇದೆ, ಅದಕ್ಕೆ ಮಸಿ ಬೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಇದೊಂದು ಕೊಲೆ ಪ್ರಕರಣವನ್ನ ಬಳಸ್ಕೊಂಡಿದ್ದಾರೆ ಮತ್ತೆ ನನ್ನನ್ನ ರಾಜಕೀಯವಾಗಿ ತುಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ ಸ್ವಾಮಿ. ಈ ಒಂದು ಪ್ರಕರಣದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳುವಂಥದ್ದು. ಜೊತೆಗೆ ಏನು ನನ್ನ ಮಕ್ಕಳು ಕೂಡ ಚಿಕ್ಕವರಿದ್ದಾರೆ ಮತ್ತೆ ನನ್ನ ವೃದ್ಧ ತಂದೆ ತಾಯಿಯನ್ನ ನಾನೇ ನೋಡ್ಕೋಬೇಕು. ಅದಾದ ಬಳಿಕ ನಾನು ಏನು ಒಂದಿಷ್ಟು ಮಕ್ಕಳನ್ನ ಸಾಕಿದ್ದೀನಿ, ಅವನ್ನು ಕೂಡ ನಾನೇ ನೋಡ್ಕೋಬೇಕು. ಇದಕ್ಕೆಲ್ಲ ನೀವು ಅನುಮತಿ ಮಾಡಿ ಒಂದಿಷ್ಟು ಕನಿಷ್ಠ ಏನು ಶಿಕ್ಷೆಯನ್ನ ಕೊಡ್ಬೇಕು, ಅದನ್ನ ನೀವು ಕಡಿಮೆ ಮಾಡಿ ಕೊಡಿ ಅಂತ ಹೇಳಿ ಏನು ಕೇಳ್ಕೊಳ್ಳುವಂತ ಮನವಿಯನ್ನ ಮಾಡುವಂತ ಕೆಲಸವನ್ನ ಮಾಡುವಂತದ್ದು. ಮತ್ತೆ ಮಿಕ್ಕ ಇತರ ಆರೋಪಿಗಳು ಎಲ್ಲರೂ ಕೂಡ ಅವರ ಆರೋಗ್ಯ ಸಮಸ್ಯೆ ಇರ್ಬೋದು, ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಎಲ್ಲವನ್ನು ಪರಿಗಣಿಸಿ ನನಗೆ ಶಿಕ್ಷೆಯನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಒಂದಿಷ್ಟು ಮನವಿಯನ್ನ ಮಾಡ್ತಾರೆ. ಅದಾದ್ಮೇಲೆ ಅವರವರ ಪರ ವಕೀಲರು ಕೂಡ ಆ ಒಂದು ವಿಚಾರವನ್ನ ಇಟ್ಕೊಂಡು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಕನಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಒಂದಿಷ್ಟು ಮನವಿಯನ್ನ ಮಾಡ್ತಾರೆ. ಆದ್ರೆ ಸಿಬಿಐ ಅಧಿಕಾರಿಗಳು ಏನು ಅಧಿಕಾರಿ ಇರ್ಬೋದು ಮತ್ತೆ ಅಧಿಕಾರಿ ಪರ ವಕೀಲರು ಇರ್ಬೋದು, ಅವರು ಹೇಳುವ ಪ್ರಕಾರ ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತದ್ದು ಮತ್ತೆ ಒಂದು ಪ್ಲಾನ್ಡ್ ಮಾಡಿ ಆ ಕೊಲೆಯನ್ನ ಮಾಡಿರುವಂತದ್ದು. ಅಂದ್ರೆ ಏನು ಮೃತ ಯೋಗೇಶ್ ಏನಿದ್ದಾರೆ ಅವರನ್ನ ಹೊಂಚು ಹಾಕಿ ಕೊಂದಿರುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇದಕ್ಕಾಗಿ ನೀವು ಆಕಸ್ಮಿಕವಾಗಿ ನಡೆದಂತ ಸಂದರ್ಭದಲ್ಲಿ ನೀವು ಒಂದಿಷ್ಟು ಎಕ್ಸ್ಕ್ಯೂಸ್ ಅನ್ನ ಕೊಡ್ಬೋದಿತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಮುಂಚೆಯೇ ಪ್ಲಾನ್ ಅನ್ನ ಮಾಡಿ ಕೊಲೆಯನ್ನ ಮಾಡಿರುವಂತದ್ದು. ಇದಕ್ಕೆ ನೀವು ಯಾವುದೇ ರೀತಿಯ ಕ್ಷಮೆಯನ್ನ ಕೊಡಬಾರ್ದು, ಏನೆಲ್ಲ ಗರಿಷ್ಠ ಶಿಕ್ಷೆಗಳಿದೆ ಅದೆಲ್ಲವನ್ನು ಕೊಡಬೇಕು ಅಂತ ಹೇಳಿ ವಾದವನ್ನ ಮಾಡ್ತಾರೆ. ವಾದವನ್ನ ಆಲಿಸಿದಂತ ಏನು ನ್ಯಾಯಾಧೀಶರು ಕೆಲವೊಂದಿಷ್ಟು ವಿಚಾರಗಳನ್ನ ಅವರು ಬರ್ಕೊಳ್ತಾರೆ. ಬರ್ಕೊಂಡಾದ ನಂತರ
ಏನೆಲ್ಲ ವಿಚಾರಗಳಿತ್ತು ಅದೆಲ್ಲವನ್ನು ಹೈಲೈಟ್ ಮಾಡಿ ಲಾಸ್ಟ್ ಅಂದ್ರೆ ಕೊನೆಗೆ ನಾಳೆಗೆ ಈ ಒಂದು ಶಿಕ್ಷೆ ಪ್ರಮಾಣ ಏನಿತ್ತು ಅದೆಲ್ಲವನ್ನು ಪ್ರಕಟ ಮಾಡ್ಲಿಕ್ಕೆ ಮುಂದಾಗುವಂತದ್ದು. ಕೊನೆಯದಾಗಿ ಈ ಒಂದು ಪ್ರಕರಣಗಳಲ್ಲಿ ಗೊತ್ತಾಗೋದು ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ಒಂದು 3 ಪ್ರಕರಣವನ್ನ ತೆಗೆದುಕೊಂಡ್ರೆ, ಅಂದ್ರೆ ಬಸವರಾಜ್ ಏನು ಭೈರತಿ ಬಸವರಾಜ್ ಇದ್ದಾರೆ ಅವರ ಒಂದು ಪ್ರಕರಣ ಇರ್ಬೋದು, ಇಲ್ಲ ನಟ ದರ್ಶನ್ ಅವರ ಪ್ರಕರಣ ಇರ್ಬೋದು, ಅಥವಾ ಏನು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಇರ್ಬೋದು, ಎಲ್ಲವನ್ನು ನಾವು ನೋಡ್ತಾ ಬಂದ್ರೆ ಇತ್ತೀಚೆಗೆ ಅಂದ್ರೆ ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯ ಬಲ ಅಂದ್ರೆ ಬಲಿಷ್ಠನಾಗಿರ್ಬೋದು, ಇಲ್ಲ ಅಂದ್ರೆ ದುಡ್ಡಿನಲ್ಲಿರ್ಬೋದು, ಅಧಿಕಾರದಲ್ಲಿರ್ಬೋದು, ಬಲಿಷ್ಠನಾದ್ರೂ ಕೂಡ ಕಾನೂನ ಮುಂದೆ ಕೆಳಗೆ ಇರ್ತಾನೆ, ಅಂದ್ರೆ ತಲೆ ಬಾಗ್ಲೇಬೇಕು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳು ಆಗ್ತಾ ಇರುವಂತದ್ದು. ಕಾವ್ಯ, ಎಸ್, ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.